ನಾನು 10 ಅಂಶಗಳನ್ನು ಮಂಡನೆ ಮಾಡಬೇಕಾಗಿದೆ 20 ನಿಮಿಷಗಳಲ್ಲಿ. ಕಾಲ ಜಾಸ್ತಿ ಆದ್ರೆ ನೆನಪಿಸ್ಬಿಡಿ ನಂಗೆ, ನಾನು ಪಕ್ಕದಲ್ಲಿ ಇಟ್ಕೊಳ್ತೀನಿ. ಒಂದನೆಯದಾಗಿ ದಯವಿಟ್ಟು ಕೇಳಿಸ್ಕೋಬೇಕು ನೀವು. ಇದು ಎಲ್ಲಾದರೂ ಪ್ರಪಂಚದಲ್ಲಿ ನಡೆದಿದೆಯಾ ಅನ್ನೋದನ್ನು ಕೇಳಿಸ್ಕೋಬೇಕು. 10 ಅಂಶಗಳನ್ನು ಹೇಳ್ತೀನಿ. ಮೊಟ್ಟ ಮೊದಲನೇ ಇದು, ಎಷ್ಟು ನಿಮಿಷ ಆಗುತ್ತೋ ಗೊತ್ತಿಲ್ಲ. ಇಡೀ ಪ್ರಪಂಚದ ತತ್ವಜ್ಞಾನಿಗಳಲ್ಲಿ ಕೇಳಿಸ್ಕೊಳ್ರಿ, 8 ವರ್ಷಕ್ಕೆ ಅದ್ಯಾವುದೋ ಕೇರಳದಲ್ಲಿ ಇರ್ತಕ್ಕಂಥ ಕಾಲಡಿಯಿಂದ ಹೊರಟು ನಡೆಕೊಂಡು ಹಿಮವತ್ ಪರ್ವತದ ಮೇಲೆ ಹೋಗಿ ಭಾಷ್ಯಗಳನ್ನು ವಿರಚನೆ ಮಾಡಿದರಲ್ಲ, ಅಷ್ಟೇ ವರ್ಷೇ ಚತುರ್ವೇದಿ 12 ಸರ್ವಶಾಸ್ತ್ರವಿತ್. 12ನೇ ವರ್ಷಕ್ಕೆ ಎಲ್ಲ ಶಾಸ್ತ್ರಗಳು ಗೊತ್ತಿತ್ತು. 16 ಕೃತವಾನ್ ಭಾಷ್ಯಂ, 16 ವರ್ಷಕ್ಕೆ ಭಾಷ್ಯಗಳನ್ನು ಬರೆದರು. ಕೇಳಿಸ್ಕೊಳ್ಳಿ ದಯವಿಟ್ಟು, ದಾಖಲು ಮಾಡ್ಕೊಳ್ಳಿ ನೀವು, ಹುಡುಕಿ ಆಮೇಲೆ ಹೋಗಿ. ಪ್ರಪಂಚದಲ್ಲಿನ ಯಾವ ಯಾವ ತತ್ವಜ್ಞಾನಿಗಳಿದ್ದಾರೋ ಯಾರಾದರೂ 8 ವರ್ಷಕ್ಕೆ ಸನ್ಯಾಸವನ್ನು ತೆಗೆದುಕೊಂಡು 12 ವರ್ಷಗಳ ಒಳಗೆ ಹಿಮವತ್ ಪರ್ವತಕ್ಕೆ ಹೋಗ್ತಕ್ಕಂಥದ್ದು ಅಂದ್ರೆ ಅರ್ಥ ಯಾರಾದ್ರೂ ಇದಾರೇನ್ರಿ? ಯಾರಾದ್ರೂ ಇದ್ದಾರ? ಇಲ್ಲ, ಸ್ವಲ್ಪ ಸರಿಯಾಗಿ ಹೇಳಿ. ಇಲ್ಲ. ಅದು ಅವರ ವಿಶೇಷ. ಅಷ್ಟೇ ಅಲ್ಲ, ನಾವು ಹೋಗ್ತೀವಿ, ಉಣ್ಣೆ ಬಟ್ಟೆ ಉಟ್ಕೊಳ್ತೀವಿ, ಪಾದರಕ್ಷೆ ಕವಚ ಹಾಕೊಳ್ತೀವಿ, 1 ದಿವಸ ಇರ್ತೀವಿ, 2 ದಿವಸ ಇರ್ತೀವಿ. ಬರೀ ತುಂಡು ಪಂಚೆಯನ್ನು ಉಟ್ಟುಕೊಂಡು ಮಡಿಯಲ್ಲಿ ಆ ಬೆಟ್ಟ ಹತ್ತಿದ್ರಲ್ಲ, ಯಾವ ರಸ್ತೆಗಳಿತ್ತು, ಯಾವ ಅನುಕೂಲ ಇತ್ತು, ಅದೆಷ್ಟು ಬೆಟ್ಟಗಳನ್ನು ಹತ್ತಿಳಿದರೋ, ಅದೆಷ್ಟು ನದಿಗಳನ್ನು ಈಜಿದರೋ, ಅದೆಷ್ಟು ಅರಣ್ಯಗಳನ್ನು ಧಾವಿಸಿದರೋ, ಅದೆಷ್ಟು ಮರಳುಗಾಡುಗಳಲ್ಲಿ ಓಡಾಡಿದರೋ, ಅಷ್ಟೆಲ್ಲ ಮಾಡಿ ಹತ್ತಿದ್ರಲ್ರಿ. ಅಂಥ ಸಾಹಸವನ್ನು ಇನ್ಯಾರಾದ್ರೂ ಮೆರೆದಿದ್ದಾರಾ? 3ನೇ ಅಂಶ, ಇದೆಲ್ಲ ಭೌತಿಕವಾಗಿ ನೋಡಬೇಕಾಗಿರ್ತಕ್ಕಂಥದ್ದು. 3ನೇ ಅಂಶ, ಆ ಪುಟಾಣಿ ವಯಸ್ಸರಿ ದಾರಿನಲ್ಲಿ ಹೋದ್ರೆ ಎಲ್ಲರೂ ಸುಮ್ಮನೆ ಬಿಟ್ಟ ಅವ್ರಿಗೆ ಎಷ್ಟು ವಿರೋಧ ಇತ್ತು, ಎಷ್ಟು ಜನ ಅವರನ್ನ ಅಡ್ಡ ಹಾಕಿದರು. ಅವರನ್ನೆಲ್ಲ ನಿಯಂತ್ರಿಸಿ ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಅವರ ಸಿದ್ಧಾಂತವನ್ನು ಮಂಡನೆ ಮಾಡ್ತಾ ಹೋದಂತಹ ಮಹಾನುಭಾವ, ಹೋದಂತಹ ಸನ್ಯಾಸಿ, ಹೋದಂತಹ ಮನೀಷಿ ಶ್ರೀ ಶ್ರೀ ಶಂಕರಪಾದಾಚಾರ್ಯರು ಒಬ್ಬರೇ. ಇದು ನಾನು ಮೊದಲನೇ ಅಂಶ ಹೇಳಬೇಕಾಗಿರೋದು. ಎರಡನೇ ಅಂಶ, ಅವರು ಕೊಟ್ಟಂತಹ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ನಾನು ಅದೆಲ್ಲ ಮಾತಾಡ್ಬೇಕಾದ್ರೆ ಸುಮಾರು 10-15 ಗಂಟೆ ಮಾತಾಡಿಸ್ಬೇಕು ಅಶೋಕನಹಳ್ಳಿಯವರು, ಒಂದೊಂದು ಅಂಶವನ್ನು ಮಾತಾಡೋದಕ್ಕೂ. ಅದ್ವೈತ ಸಿದ್ಧಾಂತವನ್ನು ವರ್ಣನೆ ಮಾಡೋದಕ್ಕೆ ಅತ್ಯಂತ ಸರಳವಾಗಿ ನೀವು ದಯವಿಟ್ಟು ಗಮನಿಸಿ. ಒಂದು ಅರ್ಧ ಹೇಳಿಕೆ ಇದೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ, ಜೀವೋ ಬ್ರಹ್ಮ ಇವ ನಾಪರ. ಅಯ್ಯ, ನಾವ್ಯಾವ ಕಾಲದಲ್ಲಿಯೂ ಶಾಶ್ವತರು ಅಲ್ಲ. ನಾವು ಶಾಶ್ವತನೇನ್ರಿ? ನಾವು ಯಾವಾಗ ಇರ್ತೀವ? ಎಲ್ಲ ಕಾಲದಲ್ಲೂ ಇರ್ತೀವೇನ್ರಿ? 100 ವರ್ಷ ಅಂದ್ರೆ ಸತ್ತೋಗ್ಬಿಡ್ತೀವಿ. ನಾವು ಶಾಶ್ವತ ಅಲ್ಲ. ಆದ್ದರಿಂದ ನಾವು ಇದೀವಿ ಅನ್ನೋ ನಿಜ, ಆದರೆ ಯಾವಾಗಲೂ ಇರಲ್ಲ. ನಾವು ಬದಲಾಗ್ತಾ ಇರ್ತೀವಿ. ಆದರೆ ಬದಲಾಗದ್ದು ಒಂದೇ ಸತ್ಯ ಇದೆ. ಬದಲಾಗದ್ದು ಸನಾತನವಾದದ್ದು, ಎಲ್ಲ ಕಾಲಕ್ಕೂ ಸಂಬಂಧಪಡತಕ್ಕಂಥದ್ದು ಒಂದೇ. ಅದು ಯಾವುದು ಅಂದರೆ, ದಯವಿಟ್ಟು ಕೇಳಿಸ್ಕೊಳ್ರಿ, ಅದು ಯಾವುದು ಅಂದರೆ ಅದು ವಿಷ್ಣು ತತ್ವ. ವಿಷ್ಣು ಅಂದ್ರೆ ಅರ್ಥ ಗೊತ್ತಾ? ವಿಷ್ಣು ಅಂದ್ರೆ ಅರ್ಥ ಇವತ್ತು ಸಮಾರಂಭಕ್ಕೆ ಬಂದರೆ ನಮ್ಮ 3 ಜನರಿಂದ ಒಂದು 10-15 ಪದಗಳು ಕಲ್ತ್ಕೊಂಡು ಹೋಗ್ಬೇಕು ನೀವು.
ವಿಷ್ಣು ಅಂದ್ರೆ ಅರ್ಥ ವಿಶತಿ ಇತಿ ವಿಷ್ಣು ಅಂತ ಪ್ರವೇಶ ಮಾಡೋದು ಅಂತ. ನೀವು ಐತರೇಯ ಉಪನಿಷತ್ತನ್ನು ನೋಡಿದರೆ ಯದೇತತ್ ಹೃದಯ ಮನಸಶ್ಚ ಏತತ್ ಸಂಜ್ಞಾನಂ ಆಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಮೇಧ ದೃಷ್ಟಿ ಧೃತಿ ಮತಿ ಮನೀಷಾ, ಇದೆಲ್ಲ ಏನಯ್ಯ ಅಂದ್ರೆ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ ಅಂತ ಹೇಳ್ತಾನೆ ಋಷಿ. ಆ ಪ್ರಜ್ಞಾನ ಅನ್ನೋದು ಬ್ರಹ್ಮರಂಧ್ರದಿಂದ ಒಳಗೆ ಪ್ರವೇಶ ಆಗುತ್ತೆ, ಅದು ವಿಷ್ಣು ಶಕ್ತಿ. ವಿಷ್ಣು ವಿಶತಿ, ಅದೊಂದೇ ಸತ್ಯವಾದದ್ದು, ಅದೊಂದೇ ಶಾಶ್ವತವಾದದ್ದು, ಅದೊಂದೇ ಬ್ರಹ್ಮವಾದದ್ದು, ಅದೊಂದೇ ನಿರಂತರವಾದದ್ದು, ಚಿರಂತನವಾದದ್ದು, ಎಲ್ಲ ಕಾಲದಲ್ಲಿಯೂ ಇರತಕ್ಕಂಥದ್ದು ಒಂದೇ ಶಕ್ತಿ, ಅದು ವಿಷ್ಣು ಶಕ್ತಿ. ಅದೇ ಬ್ರಹ್ಮಶಕ್ತಿ, ಅದೇ ಶಿವಶಕ್ತಿ, ಅದೇ ಶಕ್ತಿ. ಈಗ ಒಬ್ಬ ಮನುಷ್ಯ ಬಿದ್ದೋಗ್ತಾನೆ ಅಂದ್ರೆ ಸತ್ತೋಗ್ತಾನೆ, ಅವಾಗ ಏನ್ ಹೇಳ್ತಾರೆ ಗೊತ್ತಾ? ಆತನ ಪ್ರಾಣ ಪಕ್ಷಿ ಹಾರಿತು ಅಂತಾರೆ. ಅಂದ್ರೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹೋಯ್ತು ಅಂತ, ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಯ್ತು ಅಂತ. ಅಂದರೆ ನಮ್ಮ ದೇಹದ ಒಳಗೆ ಇರತಕ್ಕಂಥ ಆತ್ಮ ಈ ದೇಹವನ್ನು ಬಿಟ್ಟು ಈ ದೇಹಕ್ಕೆ ಹೋಗುತ್ತೆ, ಮತ್ತೊಂದು ದೇಹಕ್ಕೆ ಹೋಗುತ್ತೆ. ಆ ಆತ್ಮ ಅನ್ನೋದಕ್ಕೆ ಸಾವಿಲ್ಲ. ಆ ಆತ್ಮವೇ ಬ್ರಹ್ಮನ್ ಅಂತ ಹೇಳ್ತಕ್ಕಂಥದ್ದು ಬ್ರಹ್ಮ ಸತ್ಯಂ. ಬ್ರಹ್ಮ ಸತ್ಯಂ ಅಂದ್ರೆ ಅರ್ಥ ಆಯ್ತಾ ನಿಮ್ಗೇನಾದ್ರು? ಬ್ರಹ್ಮ ಸತ್ಯಂ ಅಂದರೆ ಎಲ್ಲ ಕಾಲದಲ್ಲಿಯೂ ಇರತಕ್ಕಂಥ ಶಾಶ್ವತ ಸತ್ಯ. ಈ ದೇಹದ ಒಳಗೆ ಇರತಕ್ಕಂಥ ಆತ್ಮ ಎಲ್ಲ ಕಾಲದಲ್ಲಿಯೂ ಇರತಕ್ಕದ್ದು. ಈ ದೇಹಕ್ಕೆ ಈಗ ಬಂದಿದೆ, ಒಂದಷ್ಟು ಕಾಲ ಆದ್ಮೇಲೆ ಹೋಗುತ್ತೆ, ಅಲ್ಲಿಂದ ಮತ್ತೊಂದಷ್ಟು ಕಾಲ ಆದ್ಮೇಲೆ ಹೋಗುತ್ತೆ. ಹೀಗಾಗಿ ದೇಹಗಳನ್ನು ಬದಲಾವಣೆ ಮಾಡಿಕೊಳ್ತಕ್ಕಂಥ ಹೋಗುತ್ತೆ ಆತ್ಮ ಅನ್ನೋದು. ಅದು ಶಾಶ್ವತವಾದದ್ದು. ಆ ಆತ್ಮವೇ ಬ್ರಹ್ಮನ್ ಅನ್ನತಕ್ಕಂಥದ್ದು. ಇದು ಬ್ರಹ್ಮ ಸತ್ಯಂ. ಜಗನ್ಮಿಥ್ಯ ಅಂದ್ರೆ ಈ ಜಗತ್ತು, ನಾವು ನೀವು ಈ ಪ್ರಕೃತಿ ಇದೆಲ್ಲ ಇದ್ದೇವಲ್ಲ, ಪ್ರಾಣಿ ಪಕ್ಷಿ ಮೋಡ ಖಗ ಮೃಗ, ಎಲ್ಲವೂ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಎಲ್ಲವೂ, ನಮ್ಮ ದೇಹ ಮುಟ್ಕೊಂಡು ನೋಡಿದ್ರೆ ಅದು ಎಲ್ಲವೂ ಸತ್ಯವೋ ಸುಳ್ಳೋ? ದಯವಿಟ್ಟು ಗಮನಿಸಿ, ಈ ಪ್ರಶ್ನೆಗೆ ಉತ್ತರ ಕೊಡಿ. ನಮ್ಮ ದೇಹ ಅಥವಾ ನಾವು ನೋಡ್ತಕ್ಕಂಥ ಪ್ರಕೃತಿ ಎಲ್ಲ ನಿಜವೋ ಸುಳ್ಳೋ? ನೋಡ್ತಿದ್ದೀರಲ್ಲೇನ್ರಿ, ನಿಜ ಅಲ್ವೇನ್ರಿ? ನಿಜ ತಾನೇ? ಆದರೆ ನಿಜವಾಗಿದ್ದರೂ ಕ್ಷಣಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರುತ್ತೆ. ಅಂದರೆ ನಿಜವಾಗಿಯೂ ಕಾಣಿಸುತ್ತದೆ, ನಿಜವಲ್ಲದೆಯೂ ಕಾಣಿಸುತ್ತದೆ. ನಿಜವಾಗಿದ್ದರೂ ನಿಜವಲ್ಲದಂತೆ ಇರತಕ್ಕಂಥದ್ದನ್ನ ಸುಳ್ಳು ಅಂತ ಕರೆಯಿಲ್ಲ, ಮಿಥ್ಯಾ ಅಂತ ಕರೆದರು. ಮಿಥ್ಯಾ ಅಂದ್ರೆ ಸುಳ್ಳು ಅಂತ ಅಲ್ಲ. ಮಿಥ್ಯೆದ ಅರ್ಥ ಏನಪ್ಪಾ ಅಂದ್ರೆ ಈಗಿನ ಕಾಲದಲ್ಲಿ ಸತ್ಯವಾಗಿರತಕ್ಕದ್ದು ಇನ್ನೊಂದು 10 ವರ್ಷ ಆದ್ಮೇಲೆ ಇಲ್ಲಪ್ಪ ಅದು. ಅಂದರೆ ಯಾವುದು ಅಶಾಶ್ವತವಾದ ಸತ್ಯವೋ ಅದು ಮಿಥ್ಯೆ. ಜಗನ್ಮಿಥ್ಯ, ಈ ಜಗತ್ತು ಅನ್ನತಕ್ಕಂಥದ್ದು ಮಿಥ್ಯೆ. ಅರ್ಥ ಆಯ್ತಾ? ಜೀವೋ ಬ್ರಹ್ಮೈವನಾಪರ, ನಮ್ಮ ದೇಹದ ಒಳಗೆ ಇರತಕ್ಕಂಥ ಜೀವ ಆತ್ಮ, ಈ ಆತ್ಮ ಅನ್ನತಕ್ಕಂಥದ್ದು, ಜೀವಶಕ್ತಿ ಅನ್ನತಕ್ಕಂಥದ್ದು ಬ್ರಹ್ಮವೇ ಹೌದು. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಇದನ್ನು ದಾಖಲು ಮಾಡಿದರು. ಜೀವೋ ಬ್ರಹ್ಮ. ಪೆದ್ದಣ್ಣ, ನೀನು ಮನುಷ್ಯ, ದುರ್ಬಲ, ಅಯೋಗ್ಯ, ಅಶಕ್ತ, ನಿರಂತರ ಅಲ್ಲ, ಸತ್ತೋಗ್ತೀಯ ಅಂತ ಅಂದುಕೋಬೇಡ. ನಿನ್ನ ದೇಹದ ಒಳಗೆ ಇರತಕ್ಕಂಥ ಆತ್ಮಕ್ಕೆ ಶಾಶ್ವತವಾದಂತಹ ಸ್ಥಿತಿ ಇದೆ. ಆ ಆತ್ಮವೇ ಜೀವ ಬ್ರಹ್ಮ. ಜೀವೋ ಬ್ರಹ್ಮ ಇವ ನಾಪರ, ಅದಲ್ಲದೆ ಇನ್ನೇನು ಇಲ್ಲ. ಅಂದರೆ ನೀವೆಲ್ಲರೂ ಬ್ರಹ್ಮನ್, ನೀವೆಲ್ಲರೂ ದೇವರು, ನೀವೆಲ್ಲರೂ ಪುರುಷೋತ್ತಮ ಇದ್ದಂತೆ.